ಕನಕಪುರ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಜರುಗಿತು. ನಗರಸಭೆಯ ಆಡಳಿತ ವೈಖರಿಗೆ ಕಿಡಿಕಾರಿದ ಸದಸ್ಯರು ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಕೆಂಡ ಕಾರಿದರು. ಮಹತ್ವಾಕಾಂಕ್ಷೆಯಿಂದ ಶವ ಸಾಗಣೆ ವಾಹನವನ್ನು ಸರ್ಕಾರ ಖರೀದಿಸಿದೆ. ಆದರೆ ಜನರ ಪಾಲಿಗೆ ವಾಹನ ಇದ್ದು ಇಲ್ಲದಂತಾಗಿದೆ. ದುರಸ್ತಿಗೆ ಹಣವಿಲ್ಲ ಎಂದು ಸಬೂಬು ಹೇಳುತ್ತಾರೆ. ಕಳೆದ 3 ತಿಂಗಳಿಂದ ಪೌರಾಯುಕ್ತರ ಗೈರು ಹಾಜರಿಯಿಂದ ನಗರಸಭೆಯಲ್ಲಿ ಸಾರ್ವಜನಿಕರ ಕೆಲಸಗಳು ಸ್ಥಗಿತಗೊಂಡಿವೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿದ್ದು, ಪ್ರಾಣಿದಯಾ ಸಂಘದವರು ನಾಯಿಗಳನ್ನು ಹಿಡಿದು ಸ್ಥಳಾಂತರಿಸುವುದಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಅಂತಹ ಸಂಘದವರಿಗೆ 10 ಲಕ್ಷ ರೂಪಾಯಿ ನಗರಸಭಾ ನಿಧಿಯಿಂದ ಹಣ ನೀಡಲಾಗುವುದು. ಈ ಹಣದಲ್ಲಿ ನಗರದ ನಾಯಿಗಳಿಗೆ ಗೋಶಾಲೆ ಮಾದರಿಯಲ್ಲಿ ಆಶ್ರಯ ತಾಣ ತೆರೆದು ಅವುಗಳನ್ನು ಸಂರಕ್ಷಿಸಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸದಸ್ಯರಾದ ವಿಜಯಕುಮಾರ್ ತಿಳಿಸಿದರು. ನಂತರ ನಗರಸಭಾ ಆಡಳಿತಾಧಿಕಾರಿ ಹಾಗೂ ತಹಶೀಲ್ದಾರ್ ಎಂ. ಸಂಜಯ್ ಮಾತನಾಡಿ, ನಗರಸಭೆಯಲ್ಲಿ ಜಡ್ಡುಗಟ್ಟಿದ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವ ಭರವಸೆ ನೀಡಿದರು. ಇನ್ನು ಮುಂದೆ ನಗರಸಭೆಯಲ್ಲಿಯೇ ಅರ್ಧ ದಿನ ಕುಳಿತು ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ಸಂಜಯ್ ತಿಳಿಸಿದರು. ಮೊದಲು ಕರೆಸಿ ಎಷ್ಟು ಜನ ಅಧಿಕಾರಿಗಳು ಬಂದವರು ನಮ್ಮ ಇಲಾಖೆ ಬಿಡಿ, ನಗರಸಭೆದು ಅದೇ ಎಷ್ಟು ಜನ ಡಿಪಾರ್ಟ್ಮೆಂಟ್ ಬಂದವರು ಕೇಳಿ. ಯಾರೋ 7-8 ಜನ ಕಾಣಿಸ್ತಾವ್ರೆ ಅಧಿಕಾರಿಗಳು. 30-35 ಡಿಪಾರ್ಟ್ಮೆಂಟ್ ಅವೆ. ಯಾವ ಸಭೆಗೂ 20-25 ಜನ ಬಂದುದೇ ನೋಡಲಿಲ್ಲ ಇದುವರೆಗೂ. ಯಾರು ಇಲಾಖೆಯವ್ರು ಬಂದವ್ರು ನೀವೇ ಕೇಳಿ. ಮೀಟಿಂಗ್ ಇಲ್ಲಿ ನಾವು ಮೀಟಿಂಗ್ ಮಾಡೋದು ಅಲ್ಲ, ಬೇಕಾ ಮೀಟಿಂಗ್ ಮಾಡೋದು ನಾವು. ಇವ್ರು ಇಷ್ಟು ಬಂದಂಗೆ ಬರೋಕ್ಕೆ ಹೇಳುದಿಲ್ಲ. ಇಲ್ಲಿ ಕೇಳಿದ್ರೆ ತಹಸೀಲ್ದಾರ್ ಸೈನ್ ಆಗ್ತಾರೋ, ತಹಸೀಲ್ದಾರ್ ಬರೆಯೋರು ಇವತ್ತು ಬಂದವರು ಇನ್ಚಾರ್ಜ್ ಇಲ್ಲ, ಇನ್ಚಾರ್ಜ್ ಯಾಕೆ ತಗೋಬೇಕಾಯ್ತು? ಇಲ್ಲಿ ಬಡವರು ಅಲಿತಾವ್ರೆ. ಬರೀ ರಿನ್ಯೂವಲ್ಗೆ 150 ರಿಜಿಸ್ಟರ್ ಬಂದು ನಿಂತವೆ. ಬರೀ ರಿನ್ಯೂವಲ್ ಕಾಪಿ ಕೊಡ್ತಾ ಇಲ್ಲ ನೀವು. ಮೀಟಿಂಗ್ ಬೇರೆ ದೊಡ್ಡದಾಗಿ ಮೀಟಿಂಗ್ ಇದು. ಆಮೇಲೆ ನಾನು ಫಸ್ಟ್ ದಿನ ಚಾರ್ಜ್ ತಗೊಂಡೋಗ್ಲೇ ಏನೇನು ಬಿಲ್ ಇದೆ ಎಲ್ಲ ಕ್ಲಿಯರ್ ಮಾಡಿದ್ವಿ. ಆಮೇಲೆ ಲಾಗಿನ್ ಆಗಿಲ್ಲ ಈ ರಿಜಿಸ್ಟ್ರೇಷನ್ಗೆಲ್ಲ. ಮೊನ್ನೆ ಏನು ಲಾಗಿನ್ ಆಗಿದೆ, ನೀವು ಕೇಳ್ಕೊಬೋದು. ನಾನು ಕೆಲಸನ ನುಣ್ಸ್ಕೊಳೋ ವ್ಯಕ್ತಿ ಅಲ್ಲ. ಇವಾಗ ಲಾಗಿನ್ ಆಗಿದೆ 2 ದಿನದಿಂದ. ಇನ್ನೊಂದು ವಾರದಲ್ಲಿ ಏನಿದೆ ಅದೆಲ್ಲ ನನ್ನ ಕಡೆ ಅಲ್ಲ. ಯಾವುದು ಅಂತ ಈಗ ಯಾರು ಬಚಾವಾಗೋಕೆ ನಿಮ್ಮ ಮೇಲೆ ಹೇಳ್ತವ್ರೆ ನಮ್ಗೆ ಗೊತ್ತಿಲ್ಲ ಸರ್. ಅಲ್ಲ, ನನ್ನ ಕಡೆಯಿಂದ ಏನಾಗ್ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ. ಹೌದು, ಈಗ ಯಾವಕ್ಕೂ ಬಿಲ್ಗೆ ಸೈನ್ ಆಗ್ತಾ ಇಲ್ಲ. ಕಂಟ್ರಾಕ್ಟ್ಗಳು ಸಣ್ಣ ಕೆಲಸಗಳು ಪೆಂಡಿಂಗ್ ಅರ್ಧಂಬರ್ಧ ಮಾಡ್ಬಿಟ್ಟವ್ರೆ. ಅದೇ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಒಂದ್ಸಲಿ ಚಾರ್ಜ್ ತಗೊಂಡಾಗ ಎಕ್ಸ್ಟ್ರಾ DSC ಏನು ಇರುತ್ತೆ, ಆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್, ಅದು ಆಗೋದಕ್ಕೆ ಲೇಟ್ ಆಯ್ತು ಅಷ್ಟೇ. ನಮ್ಮ ಕಡೆಯಿಂದ ಆಗಿರೋದಲ್ಲ, ಟೆಕ್ನಿಕಲ್ ಸಮಸ್ಯೆಯಿಂದ ಲೇಟ್ ಆಗಿರೋದು ಅಷ್ಟೇ. ಮೊನ್ನೆ ಆಗಿದೆ. ಇನ್ನೊಂದು ವಾರದಲ್ಲಿ ಮುಗಿಸ್ಕೊಡ್ತೀನಿ ಏನು ಪೆಂಡಿಂಗ್ ಇದೆ. ಅದು ನನ್ನ ಕಡೆಯಿಂದ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ನಿಮಗೆ ಗೊತ್ತಿದೆ, ನಾವೆಲ್ಲ ಕೆಲಸ ಮಾಡ್ಕೊಂತಾರೆ, ಓಡಾಡ್ತಿರ್ತೀವಿ. ಯಾರು ಇಲ್ಲಿ ಮನೇಲಿ ಕೂತ್ಕೊಂಡೇನೋ ಟೈಮ್ ವೇಸ್ಟ್ ಮಾಡೋಂಥದ್ದು ಏನು ಮಾಡ್ತಾ ಇಲ್ಲ. ನೀವೇ ನೋಡಿರ್ತೀರ, ನಾನು ಬೆಳಗ್ಗೆ 10 ಗಂಟೆ ಬಂದರೆ 8 ಗಂಟೆಗೆ ಬರೀ ಆಫೀಸಲ್ಲೇ ಇರ್ತೀನಿ. ಹೆಚ್ಚಿನ ಆಗೈತೆ ನೋಡಿ. ನಗರಸಭೆಯಲ್ಲಿ ಏನು ಕೆಲಸ ನಡೀತೈತೆ ನೀವು ಆಲಿಸಿ ಸರ್. ಫಸ್ಟು ನೀವು 1 ತಿಂಗಳು ಇನ್ಚಾರ್ಜ್ ತಗೊಂಡ್ರಲ್ಲ ಸರ್, ನಿಮಗೆ ಸಿಗ್ನೇಚರ್ ಅಥಾರಿಟಿ ಇರಲಿಲ್ಲ ಅಂತ ಹೇಳಿದ್ರಿ. ಅದು ಓಕೆ. ಕೆಲಸ ಏನು ನಡೆದಿದೆ ನೋಡಿದ್ದೀರಾ? ನೀವು ಚೆಕ್ ಮಾಡಿದ್ದೀರಾ? ಯಾರಾದರೂ ಕೆಲಸಗಾರರು ಬರ್ತಾವ್ರಾ ಇಲ್ವಾ? ಅವ್ರ ಕೆಲಸ ಏನು, ಅವ್ರವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಾವ್ರಾ ನೋಡಿದ್ದೀರಾ ನೀವು? ಎಲ್ಲ ಒಂದೊಂದು ಬೆಂಚಲ್ಲಿ ಇಷ್ಟು ಸ್ಟೂಲು ಎಲ್ಲ ತುಂಬ್ಕೊಂಡು ಕುಂತವ್ರೆ. ಯಾವುದಕ್ಕೂ ಹೇಳಿದ್ರೆ ಚೀಫ್ ಆಫೀಸರ್ ಇಲ್ಲ ತಹಸೀಲ್ದಾರ್ ಇನ್ಚಾರ್ಜ್ ತಗೊಂಡವ್ರೆ, ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾವೇನು ಉತ್ತರ ಕೊಡಬೇಕು? ಎಲ್ಲರೂ ಕೇಸ್ ವರ್ಕರ್ಗಳೆಲ್ಲ ಹೇಳ್ತಾರೆ ಇನ್ಚಾರ್ಜ್ ಇಲ್ಲ ಅಂತ ಹೇಳ್ತಾರೆ, ಚೀಫ್ ಆಫೀಸರ್ ಇಲ್ಲ ಅಂತ ಹೇಳ್ತಾರೆ. ನಾವು ಯಾರನ್ನ ಕೇಳೋದು ಸರ್? ಆಮೇಲೆ ತಮ್ಮಲ್ಲಿ ಮನವಿ ಸರ್, ತಾಲೂಕು ದಂಡಾಧಿಕಾರಿಗಳು ನೀವು ನಮ್ಮ ನಗರಸಭೆಗೆ ಅಲ್ಲ, ನೀವು ತಹಸೀಲ್ದಾರ್ ಕಚೇರಿಲೇ ಮೀಟಿಂಗ್ ಕರೀರಿ. ಅಧಿಕಾರಿಗಳು ಬರಲ್ರು ಸರ್. ಇದು ಸಖತ್ ಕಂಪ್ಲೇಂಟ್ ಅದೇ ಸರ್. ನೀವು ಯಾವ ರಾಜ್ಯೋತ್ಸವಕ್ಕೆ ಕರೀರಿ, ಗಾಂಧಿ ಜಯಂತಿಗೆ ಕರೀರಿ, ಸ್ವತಂತ್ರ ಏನು ಕರೀರಿ ಸರ್, ಬೇಕಾಂಬಿಟ್ಟಿ ಆಗೋಗೋದಿಲ್ಲ ಅಧಿಕಾರಿಗಳು. ನೀವು ದಯಮಾಡಿ ಇವತ್ತು ಎಷ್ಟು ಜನ ತಗೊಳ್ಳಿ ಮೇಡಮ್. ನೀವು ಹೋದ ಸಲನೂ ಹೇಳಿದ್ದೀವಿ, ಆಚೆ ಸಲನೂ ಹೇಳಿದ್ದೀವಿ, ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆಲ್ಲ ಅಂತ ಹೇಳಿದ್ದೀವಿ. ನೀವು ಯಾರು ಬಂದಿಲ್ವೋ ಪ್ರತಿ ಸಲಿನೂ ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ಯಾವಾಗ ಚೀಫ್ ಆಫೀಸರ್ ಯಾರ್ಯಾರ ಒಬ್ರಿಗೆ ನೋಟಿಸ್ ಕೊಟ್ಟಿರೋದು ಕೊಡಿ. ನೀವು ಯಾಕೆ ಕೊಡಲ್ಲ? ನೀವು ನೋಟಿಸು ಕೊಡಿ. ಯಾರ್ಯಾರ ಒಬ್ರಿಗೆ ನೋಟಿಸ್ ಕೊಟ್ಟಿರೋದು ನೀವು ಕೊಡ್ತೀವಿ ಸರ್, ಕೊಡ್ಸಿ ನಮಗೆ ಇಂಥದ್ದು ಕೊಟ್ಟಿದ್ದೀವಿ ಅಂತ ಹೇಳಿ. ಪ್ರತಿ ಸಾರಿನೂ ನೋಟಿಸ್ ಕೊಡ್ತೀವಿ, ನೆಕ್ಸ್ಟ್ ಮೀಟಿಂಗಲ್ಲಿ ರೆಡಿ ಮಾಡ್ತೀವಿ ಅಂತೀರಿ, ಏನು ಮಾಡಲ್ಲ. ಇವಾಗ ಮೇಜರ್ ಪ್ರಾಬ್ಲಮ್ ಅಂದ್ರೆ
ಈಗ ರಿನ್ಯೂವಲ್ ಈ ಖಾತೆ ಕೊಡ್ತಾ ಇಲ್ಲ. ಮದುವೆ 6ನೇ ತಾರೀಕು ಮದುವೆ, ನಮ್ಮನೆಗೆ ಸುಮಾರು ಒಂದು 4 ಜನ ಬಂದವ್ರೆ. ಸರ್ 6ನೇ ತಾರೀಕು ಮದುವೆ, ರಿನ್ಯೂವಲ್ ನಮ್ಗೆ ಈ ಖಾತೆ ಕೊಟ್ಟಿದ್ರೆ ರಿಜಿಸ್ಟರ್ ಮಾಡಿ ನಾವು ಎಲ್ಲ ಬಡ್ಡಿ ಸಾಲ ತಗೊಂಡು ಮದುವೆ ಮಾಡ್ತಾವ್ರೆ ಸರ್. ಅದೇ ಸರ್ ನಂಗೆ ಅದು ಅರ್ಥ ಆಗುತ್ತೆ. ಬಟ್ ನಮ್ದು ರಿನ್ಯೂವಲ್ ಏನು ಪ್ರಾಬ್ಲಮ್ ಇಲ್ವಲ್ಲ, ರಿನ್ಯೂವಲ್ ಖಾತೆ ಕೊಡಕ್ಕೆ ಏನು ತೊಂದರೆ? ಲಾಗಿನ್ ಆಗಿಲ್ಲ ಸರ್. ಸಾಹೇಬ್ರಿಗೆ ಸ್ವಲ್ಪ ಡೌಟ್ ಅದ ಇದೆ, ಸ್ವಲ್ಪ ಅಕ್ರಮವೇ ಇದೆ. ನಾನು 4 ತಿಂಗಳ ಸಾಹೇಬ್ರಿಗೆ ಗಮನ ಇದೆ. ಜನಸಾಮಾನ್ಯರು ಏನ್ ಮಾಡ್ಬೇಕು? ನೀವು ಇವನ್ನೆಲ್ಲ ಸ್ಟಡಿ ಮಾಡ್ತೀರಾ, ನೀವು ಯಾವ್ದಕ್ಕೂ ಸೈನ್ ಮಾಡಲ್ಲ. ಅದು ನಿಮ್ಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ, ನೀವೆಲ್ಲ ನೋಡ್ಲೇಬೇಕು. ಯಾವ್ದು ರಿನ್ಯೂವಲ್ ಈ ಖಾತೆಗಳು ಜನಸಾಮಾನ್ಯರಿಗೆ ಆಗೋ ಕೆಲಸ ಆಯ್ತಾ ಇಲ್ವಲ್ಲ ಸರ್? ಖಂಡಿತ ಮಾಡ್ಕೊಡ್ತೀನಿ. ಮೊನ್ನೆನು ಲಾಗಿನ್ ಆಗಿದೆ, ಇವತ್ತಿಂದನೇ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಮೊನ್ನೆನು ಲಾಗಿನ್ ಕ್ರಿಯೇಟ್ ಆಗಿದೆ, ಇನ್ನೊಂದು ವಾರದೊಳಗೆ ಏನೇನು ಪೆಂಡಿಂಗ್ ಎಲ್ಲ ಮುಗಿಸ್ಕೊಡ್ತೀನಿ. ಅದನ್ನ ಮಾತ್ರ ನಾನು ಹೇಳ್ಬೋದು ಅಷ್ಟೇ. ಕರೆಕ್ಟ್ ಇದ್ರೆ ಎಲ್ಲ ಮಾಡ್ಕೊಡ್ತೀನಿ. ಕಾನೂನು ಪ್ರಕಾರವಾಗಿದ್ರೆ ಎಲ್ಲಾದ್ರೂ ಮಾಡ್ಕೊಡ್ತೀನಿ. ನಾನು ಅದನ್ನ ಯಾವ್ದು ಪೆಂಡಿಂಗ್ ನೀವು ನನ್ನ ಆಫೀಸಲ್ಲಿ ಕೇಳ್ಕೊಳ್ಳಿ. ಇಲ್ಲ, ನೀವು ನನ್ನ ಆಫೀಸಲ್ಲಿ ಕೇಳ್ಕೊಳ್ಳಿ. ನಾನು ಎವ್ರಿ ಡೇ ಹೋಗಿನ ಮುಂಚೆ ನನ್ನ ಲಾಗಿನ್ 0 ಮಾಡಿಬಿಟ್ಟೆ ಹೋಗೋದು. ಮಾಡೋಂಥ ಕೆಲಸಗಳು ನಾನು ಯಾವ್ದು ಉಳಿಸಲ್ಲ. ಪೆಂಡಿಂಗ್ ಎಲ್ಲ ಮಾಡ್ಕೊಡ್ತೀನಿ. ಕರೆಕ್ಟ್ ಆಗಿದ್ರೆ ಎಲ್ಲ ಮಾಡ್ಕೊಡ್ತೀನಿ. ಅದ್ರ ಮಾತ್ರ ನನ್ನ ಕಡೆಯಿಂದ ಆಗಿರೋದು ಅವಾಗಿಂದ ಸರ್ ಕೊಡ್ತಾ ಇದಾರೆ. ನೀವು ಸಮರ್ಥಿಸ್ಕೊಬೇಡಿ ಮೇಡಮ್, ನೀವು ಸಮರ್ಥಿಸ್ಕೊಂಡ್ರೆ ನೆಕ್ಸ್ಟ್ ಆಗೋದು ನೀವು ಸಮರ್ಥಿಸ್ಕೋಬೇಕಾಗ್ತದೆ. ಈಗ ಸಾಹೇಬ್ರು ಕೇಳ್ತಾ ಇಲ್ಲ. 1 ತಿಂಗಳಾಯ್ತು ಇನ್ಚಾರ್ಜ್ ತಗೊಂಡು ಅಂತ ಕೇಳ್ತಾ ಇದ್ದೀನಿ. ನಾನು ಮೊನ್ನೆ ಮಾಡಿದ ಕೋರ್ಟ್ ಅಲ್ಲಿ ಇದ್ದಾಗ ಕೋರ್ಟ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ಡಿಜಿಟಲ್ ಕೀ ಆಗಿರ್ಲಿಲ್ಲ ಸರ್, ಟೆಕ್ನಿಕಲ್ ಇಶ್ಯೂ ಇತ್ತು. ಅದು ಶುಕ್ರವಾರ ಸಂಜೆ ಆಗಿದೆ ಸರ್. ಕೀ ಕೊಟ್ಬಿಟ್ಟು ಯಾವ್ದಾದ್ರು ಅರ್ಜೆಂಟ್ ಇದೆ, ಎಮರ್ಜೆನ್ಸಿ ಇದೆ, ಮಾಡಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್. ಅದು ಯಾವ್ದು ಕೊಡ್ತಿಲ್ಲ. ಟೆಕ್ನಿಕಲ್ ಕೀ ಮಾಡಿಸೋದು ಒಂದೇ ದಿನ ಅಲ್ವಾ ಮೇಡಮ್? ಇಲ್ಲ ಸರ್. ಮೇಡಮ್ ನಾನು ಎಲ್ಲರ ಹತ್ರ ತಿಳ್ಕೊಂಡಿದ್ದೀನಿ. ಇಲ್ಲ ನೀವು ಅದನ್ನ ಅಸ್ಯೂಮ್ ಮಾಡಬೇಡಿ, ಓಕೆನಾ? ಅಸ್ಯೂಮ್ ಮಾಡಬೇಡಿ. ಅದು ನಿಮ್ಗೆ ಅನ್ಸುತ್ತೆ ಕೂತ್ಕೊಂಡಾಗ ಒಂದ್ ದಿನದಲ್ಲಿ ಆಗುತ್ತೆ ಅಂತ. ಆ ಟೆಕ್ನಿಕಲ್ ಗ್ಲಿಚ್ ಅದು ಅವರಿಗೆ ಗೊತ್ತಿರುತ್ತೆ ಮಧ್ಯದಲ್ಲಿ. ಅದೆಲ್ಲ ನಾವು ಕುತ್ಕೊಂಡು ಸಡನ್ ಆಗಿ ಮಾಡೋಂಥದ್ದಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರು ನಾನಂತೂ ಕೆಲಸ ಮಾಡಿದಂಗೆ ಸುಮ್ಮನೆ ನುಡ್ಸ್ಕೊಳಕ್ಕಂತೂ ನೋಡ್ತಿಲ್ಲ. ಅಧಿಕಾರಿಗಳು ಬಂದವರೆ ಹೇಳಿಸಿ ಸರ್, ಅವ್ರ ಪರಿಚಯ ಮಾಡ್ಕೊಳ್ಳಿ. ಮೀಟಿಂಗ್ ಇಲ್ಲಿ ನಾವು ಮೀಟಿಂಗ್ ಮಾಡೋದು ಅಲ್ಲ, ಬೇಕಾ ಮೀಟಿಂಗ್ ಮಾಡೋದು ನಾವು? ಇವ್ರು ಇಷ್ಟು ಬಂದಂಗೆ ಬರೋಕೆ ಹೇಳುದಿಲ್ಲ. ಇಲ್ಲಿ ಕೇಳಿದ್ರೆ ತಹಸೀಲ್ದಾರ್ ಸೈನ್ ಆಗ್ತಾರೋ, ತಹಸೀಲ್ದಾರ್ ಬರೋರು ಇವತ್ತು ಬಂದವರು ಇನ್ಚಾರ್ಜ್ ಇಲ್ಲ, ಇನ್ಚಾರ್ಜ್ ಯಾಕೆ ತಗೋಬೇಕಾಯ್ತು? ಇಲ್ಲಿ ಬಡವ್ರು ಅಲಿತಾವ್ರೆ. ಬರೀ ರಿನ್ಯೂವಲ್ಗೆ 150 ರಿಜಿಸ್ಟರ್ ಬಂದು ನಿಂತವೆ. ಬರೀ ರಿನ್ಯೂವಲ್ ಕಾಪಿ ಕೊಡ್ತಾ ಇಲ್ಲ ನೀವು. ಮೀಟಿಂಗ್ ಬೇರೆ ದೊಡ್ಡದಾಗಿ ಮೀಟಿಂಗ್ ಇದು. ಆಮೇಲೆ ನಾನು ಫಸ್ಟ್ ದಿನ ಚಾರ್ಜ್ ತಗೊಂಡೋಗ್ಲೇ ಏನೇನು ಬಿಲ್ ಇದೆ ಎಲ್ಲ ಕ್ಲಿಯರ್ ಮಾಡಿದ್ವಿ. ಆಮೇಲೆ ಲಾಗಿನ್ ಆಗಿಲ್ಲ ಈ ರಿಜಿಸ್ಟ್ರೇಷನ್ಸ್ಗೆಲ್ಲ. ಮೊನ್ನೆ ಏನು ಲಾಗಿನ್ ಆಗಿದೆ, ನೀವು ಕೇಳ್ಕೊಬೋದು. ನಾನು ಕೆಲಸನ ನುಣ್ಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಇವಾಗ ಲಾಗಿನ್ ಆಗಿದೆ 2 ದಿನದಿಂದ. ಇನ್ನೊಂದು ವಾರದಲ್ಲಿ ಏನಿದೆ ಅದೆಲ್ಲ ನನ್ನ ಕಡೆಯಿಂದ ಅಲ್ಲ. ಯಾವುದು ಅಂತ ಹೇಳಿ ಈಗ ಯಾರು ಬಚಾವ್ ಆಗೋಕೆ ನಿಮ್ಮ ಮೇಲೆ ಹೇಳ್ತವ್ರೆ, ನಮ್ಗೆ ಗೊತ್ತಿಲ್ಲ ಸರ್. ಅಲ್ಲ, ನನ್ನ ಕಡೆಯಿಂದ ಏನಾಗ್ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ. ಹೌದು, ಈಗ ಯಾವ ಬಿಲ್ಗೆ ಸೈನ್ ಆಗ್ತಾ ಇಲ್ಲ. ಕಾಂಟ್ರಾಕ್ಟ್ಗಳು ಸಣ್ಣ ಕೆಲಸಗಳು ಪೆಂಡಿಂಗ್ ಅರ್ಧಂಬರ್ಧ ಮಾಡಿಬಿಟ್ಬಿಟ್ಟವ್ರೆ. ಅದೇ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಒಂದ್ಸಲಿ ಚಾರ್ಜ್ ತಗೊಂಡಾಗ ಎಕ್ಸ್ಟ್ರಾ DSC ಅಂತ ಇರುತ್ತೆ, ಆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ಅದು ಆಗೋದಕ್ಕೆ ಲೇಟ್ ಆಯ್ತು ಅಷ್ಟೇ. ನಮ್ಮ ಕಡೆಯಿಂದ ಆಗಿರೋದಲ್ಲ, ಟೆಕ್ನಿಕಲ್ ಸಮಸ್ಯೆಯಿಂದ ಲೇಟ್ ಆಗಿರೋದು ಅಷ್ಟೇ. ಮೊನ್ನೆ ಆಗಿದೆ. ಇನ್ನೊಂದು ವಾರದಲ್ಲಿ ಮುಗಿಸ್ಕೊಡ್ತೀನಿ ಏನು ಪೆಂಡಿಂಗ್ ಇದೆ. ಅದು ನನ್ನ ಕಡೆಯಿಂದ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ನಿಮಗೆ ಗೊತ್ತಿದೆ, ನಾವೆಲ್ಲ ಕೆಲಸ ಮಾಡ್ಕೊಂತಾರೆ, ಓಡಾಡ್ತಿರ್ತೀವಿ. ಯಾರು ಇಲ್ಲಿ ಮನೇಲಿ ಕೂತ್ಕೊಂಡೇನೋ ಟೈಮ್ ವೇಸ್ಟ್ ಮಾಡೋಂಥದ್ದು ಏನು ಮಾಡ್ತಾ ಇಲ್ಲ. ನೀವೇ ನೋಡಿರ್ತೀರ, ನಾನು ಬೆಳಗ್ಗೆ 10 ಗಂಟೆ ಬಂದರೆ 8 ಗಂಟೆಗೆ ಬರೀ ಆಫೀಸಲ್ಲೇ ಇರ್ತೀನಿ. ಹೌದು ಸರ್, ನೀವು ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಅಂತ ಹೇಳ್ತೀರಾ. ಜನ ಹಂಗಂದ್ರೆ ಟೈಮ್ ವೇಸ್ಟ್ ಮಾಡ್ಬೇಕಾ? ಹೆಚ್ಚಿನ ಆಗೈತೆ ನೋಡಿ. ನಗರಸಭೆಯಲ್ಲಿ ಏನು ಕೆಲಸ ನಡೀತೈತೆ ನೀವು ಆಲ್ಸಿ ಸರ್. ಫಸ್ಟು ನೀವು 1 ತಿಂಗಳು ಇನ್ಚಾರ್ಜ್ ತಗೊಂಡ್ರಲ್ಲ ಸರ್, ನಿಮಗೆ ಸಿಗ್ನೇಚರ್ ಅಥಾರಿಟಿ ಇರಲಿಲ್ಲ ಅಂತ ಹೇಳಿದ್ರಿ. ಅದು ಓಕೆ. ಕೆಲಸ ಏನು ನಡೆದಿದೆ ನೋಡಿದ್ದೀರಾ? ನೀವು ಚೆಕ್ ಮಾಡಿದ್ದೀರಾ? ಯಾರಾದರೂ ಕೆಲಸಗಾರರು ಬರ್ತಾವ್ರಾ ಇಲ್ವಾ? ಅವ್ರ ಕೆಲಸ ಏನು, ಅವ್ರವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಾವ್ರಾ ನೋಡಿದ್ದೀರಾ ನೀವು? ಎಲ್ಲ ಒಂದೊಂದು ಬೆಂಚಲ್ಲಿ ಇಷ್ಟು ಸ್ಟೂಲು ಎಲ್ಲ ತುಂಬ್ಕೊಂಡು ಕುಂತವ್ರೆ. ಯಾವುದಕ್ಕೂ ಹೇಳಿದ್ರೆ ಚೀಫ್ ಆಫೀಸರ್ ಇಲ್ಲ ತಹಸೀಲ್ದಾರ್ ಇನ್ಚಾರ್ಜ್ ತಗೊಂಡವ್ರೆ, ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನಾವು ಏನು ಉತ್ತರ ಕೊಡಬೇಕು? ಎಲ್ಲರೂ ಕೇಸ್ ವರ್ಕರ್ಗಳೆಲ್ಲ ಹೇಳ್ತಾರೆ ಇನ್ಚಾರ್ಜ್ ಇಲ್ಲ ಅಂತ ಹೇಳ್ತಾರೆ, ಚೀಫ್ ಆಫೀಸರ್ ಇಲ್ಲ ಅಂತ ಹೇಳ್ತಾರೆ. ನಾವು ಯಾರನ್ನ ಕೇಳೋದು ಸರ್? ಆಮೇಲೆ ತಮ್ಮಲ್ಲಿ ಮನವಿ ಸರ್,
ತಾಲೂಕು ದಂಡಾಧಿಕಾರಿಗಳು ನೀವು ನಮ್ಮ ನಗರಸಭೆಗೆ ಅಲ್ಲ, ನೀವು ತಹಸೀಲ್ದಾರ್ ಕಚೇರಿಲೇ ಮೀಟಿಂಗ್ ಕರೀರಿ, ಅಧಿಕಾರಿಗಳು ಬರಲ್ರು ಸರ್. ಇದು ಸಖತ್ ಕಂಪ್ಲೇಂಟ್ ಅದೇ ಸರ್. ನೀವು ಯಾವ ರಾಜ್ಯೋತ್ಸವಕ್ಕೆ ಕರೀರಿ, ಗಾಂಧಿ ಜಯಂತಿಗೆ ಕರೀರಿ, ಸ್ವತಂತ್ರ ಏನು ಕರೀರಿ ಸರ್, ಬೇಕಾಂಬಿಟ್ಟಿ ಆಗೋಗೋದಿಲ್ಲ ಇಲ್ಲ ಅಧಿಕಾರಿಗಳು. ನೀವು ದಯಮಾಡಿ ಇವತ್ತು ಎಷ್ಟು ಜನ ಅವತ್ತು ತಗೊಳ್ಳಿ ಮೇಡಮ್. ನೀವು ಹೋದ ಸಲನೇ ಹೇಳಿದ್ದೀವಿ, ಆಚೆ ಸಲನೇ ಹೇಳಿದ್ದೀವಿ, ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆಲ್ಲ ಅಂತ ಹೇಳಿದ್ದೀವಿ. ನೀವು ಯಾರು ಬಂದಿಲ್ವೋ ಪ್ರತಿ ಸಲಿನೂ ನೋಟಿಸ್ ಕೊಡಿ ಅಂತ ಹೇಳ್ತಾರೆ. ಯಾವಾಗ ಚೀಫ್ ಆಫೀಸರ್ ಯಾರಿಗಾರ ಒಬ್ರಿಗೆ ನೋಟಿಸ್ ಕೊಟ್ಟಿರೋದು ಕೊಡಿ. ನೀವು ಯಾಕೆ ಕೊಡಲ್ಲ? ನೀವು ನೋಟಿಸು ಕೊಡಿ, ಯಾರಿಗಾರ ಒಬ್ರಿಗೆ ನೋಟಿಸ್ ಕೊಟ್ಟಿರೋದು ನೀವು ಕೊಡ್ತೀವಿ ಸರ್, ಕೊಡ್ಸಿ ನಮಗೆ ಇಂಥದ್ದು ಕೊಟ್ಟಿದ್ದೀವಿ ಅಂತ ಹೇಳಿ. ಪ್ರತಿ ಸಾರಿನೂ ನೋಟಿಸ್ ಕೊಡ್ತೀವಿ, ನೆಕ್ಸ್ಟ್ ಮೀಟಿಂಗಲ್ಲಿ ರೆಡಿ ಮಾಡ್ತೀವಿ ಅಂತೀರಿ, ಏನು ಮಾಡಲ್ಲ ಸರ್. ಇವಾಗ ಮೇಜರ್ ಪ್ರಾಬ್ಲಮ್ ಅಂದ್ರೆ ಈಗ ರಿನ್ಯೂವಲ್ ಈ ಖಾತೆ ಕೊಡ್ತಾ ಇಲ್ಲ. ಮದುವೆ 6ನೇ ತಾರೀಕು ಮದುವೆ, ನಮ್ಮನೆಗೆ ಸುಮಾರು ಒಂದು 4 ಜನ ಬಂದವ್ರೆ ಸರ್. 6ನೇ ತಾರೀಕು ಮದುವೆ, ರಿನ್ಯೂವಲ್ ನಮ್ಗೆ ಈ ಖಾತೆ ಕೊಟ್ಟಿದ್ರೆ ರಿಜಿಸ್ಟರ್ ಮಾಡಿ ನಾವು ಎಲ್ಲ ಬಡ್ಡಿ ಸಾಲ ತಗೊಂಡು ಮದುವೆ ಮಾಡ್ತಾವ್ರೆ ಸರ್. ಅದೇ ಸರ್ ನಂಗೆ ಅದು ಅರ್ಥ ಆಗುತ್ತೆ. ಬಟ್ ನಮ್ದು ರಿನ್ಯೂವಲ್ ಏನು ಪ್ರಾಬ್ಲಮ್ ಇಲ್ವಲ್ಲ, ರಿನ್ಯೂವಲ್ ಖಾತೆ ಕೊಡಕ್ಕೆ ಏನು ತೊಂದರೆ? ಲಾಗಿನ್ ಆಗಿಲ್ಲ ಸರ್. ಸಾಹೇಬ್ರಿಗೆ ಸ್ವಲ್ಪ ಡೌಟ್ ಅದ ಇದೆ, ಸ್ವಲ್ಪ ಅಕ್ರಮವೇ ಇದೆ. ನಾನು 4 ತಿಂಗಳ ಸಾಹೇಬ್ರಿಗೆ ಕಮ್ಮಿ ಇದೆ. ಜನಸಾಮಾನ್ಯರಿಗೆ ಏನ್ ಮಾಡ್ಬೇಕು? ನೀವು ಇವನ್ನೆಲ್ಲ ಸ್ಟಡಿ ಮಾಡ್ತೀರಾ, ನೀವು ಯಾವ್ದಕ್ಕೂ ಸೈನ್ ಮಾಡಲ್ಲ. ಅದು ನಿಮ್ಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ, ನೀವೆಲ್ಲ ನೋಡ್ಲೇಬೇಕು. ಯಾವ್ದು ರಿನ್ಯೂವಲ್ ಈ ಖಾತೆಗಳು ಜನಸಾಮಾನ್ಯರಿಗೆ ಆಗೋ ಕೆಲಸ ಆಯ್ತಾ ಇಲ್ವಲ್ಲ ಸರ್? ಖಂಡಿತ ಮಾಡ್ಕೊಡ್ತೀನಿ. ಮೊನ್ನೆದು ಲಾಗಿನ್ ಆಗಿದೆ, ಇವತ್ತಿಂದಲೇ ಮಾಡ್ಕೊಡ್ತೀನಿ. ಹೇಳೋದು ಅರ್ಥ ಮಾಡ್ಕೊಳ್ಳಿ. ಮೊನ್ನೆದು ಲಾಗಿನ್ ಕ್ರಿಯೇಟ್ ಆಗಿದೆ, ಇನ್ನೊಂದು ವಾರದೊಳಗೆ ಏನೇನು ಪೆಂಡಿಂಗ್ ಎಲ್ಲ ಮುಗಿಸ್ಕೊಡ್ತೀನಿ. ಅದನ್ನ ಮಾತ್ರ ನಾನು ಹೇಳ್ಬೋದು ಅಷ್ಟೇ. ಕರೆಕ್ಟ್ ಇದ್ರೆ ಎಲ್ಲ ಮಾಡ್ಕೊಡ್ತೀನಿ. ಕಾನೂನು ಪ್ರಕಾರವಾಗಿದ್ರೆ ಎಲ್ಲಾದ್ರೂ ಮಾಡ್ಕೊಡ್ತೀನಿ. ನಾನು ಅದನ್ನ ಯಾವ್ದು ಪೆಂಡಿಂಗ್ ನೀವು ನನ್ನ ಆಫೀಸಲ್ಲಿ ಕೇಳ್ಕೊಳ್ಳಿ. ಇಲ್ಲ, ನೀವು ನನ್ನ ಆಫೀಸಲ್ಲಿ ಕೇಳ್ಕೊಳ್ಳಿ. ನಾನು ಎವ್ರಿ ಡೇ ಹೋಗಿನ ಮುಂಚೆ ನನ್ನ ಲಾಗಿನ್ 0 ಮಾಡಿಬಿಟ್ಟೆ ಹೋಗೋದು. ಮಾಡೋಂಥ ಕೆಲಸಗಳು ನಾನು ಯಾವ್ದು ಉಳಿಸೋಲ್ಲ. ಪೆಂಡಿಂಗ್ ಎಲ್ಲ ಮಾಡ್ಕೊಡ್ತೀನಿ. ಕರೆಕ್ಟ್ ಆಗಿದ್ರೆ ಎಲ್ಲ ಮಾಡ್ಕೊಡ್ತೀನಿ. ಅದ್ರ ಮಾತ್ರ ನನ್ನ ಕಡೆಯಿಂದ ಹೇಳ್ತೀನಿ. ಅಸೈನ್ ಆಗಿರೋದು ಅವಾಗಿಂದ ಸರ್ ಕೊಡ್ತಾ ಇದ್ದಾರೆ. ನೀವು ಸಮರ್ಥಿಸ್ಕೊಬೇಡಿ ಮೇಡಮ್. ನೀವು ಸಮರ್ಥಿಸ್ಕೊಂಡ್ರೆ ನೆಕ್ಸ್ಟ್ ಆಗೋದು ನೀವು ಸಮರ್ಥಿಸ್ಕೋಬೇಕಾಗ್ತದೆ. ಈಗ ಸಾಹೇಬರು ಕೇಳ್ತಾ ಇಲ್ಲ. 1 ತಿಂಗಳಾಯ್ತು ಇನ್ಚಾರ್ಜ್ ತಗೊಂಡು ಅಂತ ಕೇಳ್ತಾ ಇದ್ದೀನಿ. ನಾನು ಮೊನ್ನೆ ಮಾಡಿದ ಹೈಕೋರ್ಟ್ ಅಲ್ಲಿ ಇದ್ದಾಗ ಕೋರ್ಟ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ಡಿಜಿಟಲ್ ಕೀ ಆಗಿರ್ಲಿಲ್ಲ ಸರ್, ಟೆಕ್ನಿಕಲ್ ಇಶ್ಯೂ ಇತ್ತು. ಅದು ಶುಕ್ರವಾರ ಸಂಜೆ ಆಗಿದೆ ಸರ್. ಕೀ ಕೊಟ್ಬಿಟ್ಟು ಯಾವ್ದಾದ್ರು ಅರ್ಜೆಂಟ್ ಇದೆ, ಎಮರ್ಜೆನ್ಸಿ ಇದೆ, ಮಾಡಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್. ಅದು ಯಾವ್ದು ಕೊಡ್ತಿಲ್ಲ. ಟೆಕ್ನಿಕಲ್ ಕೀ ಮಾಡಿಸೋದು ಒಂದೇ ದಿನ ಅಲ್ವಾ ಮೇಡಮ್? ಇಲ್ಲ ಸರ್. ಮೇಡಮ್ ನಾನು ಎಲ್ಲರ ಹತ್ರ ತಿಳ್ಕೊಂಡಿದ್ದೀನಿ. ಇಲ್ಲ ನೀವು ಅಸ್ಯೂಮ್ ಮಾಡಬೇಡಿ, ಓಕೆನಾ? ಅಸ್ಯೂಮ್ ಮಾಡಬೇಡಿ. ಅದು ನಿಮ್ಗೆ ಅನ್ಸುತ್ತೆ ಕೂತ್ಕೊಂಡಾಗ ಒಂದ್ ದಿನದಲ್ಲಿ ಆಗುತ್ತೆ ಅಂತ. ಆ ಟೆಕ್ನಿಕಲ್ ಗ್ಲಿಚ್ ಅದು ಅವರಿಗೆ ಗೊತ್ತಿರುತ್ತೆ ಮಧ್ಯದಲ್ಲಿ. ಅದೆಲ್ಲ ನಾವು ಕೂತ್ಕೊಂಡು ಸಡನ್ ಆಗಿ ಮಾಡೋಂಥದ್ದಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರು ನಾನಂತೂ ಕೆಲಸ ಮಾಡ್ತಿದ್ದಂಗೆ ಸುಮ್ಮನೆ ನುಡ್ಸ್ಕೊಳಕ್ಕಂತೂ ನೋಡ್ತಿಲ್ಲ. ಅಧಿಕಾರಿಗಳು ಬಂದವರ ಹೇಳಿಸಿ ಸರ್, ಅವ್ರ ಪರಿಚಯ ಮಾಡ್ಕೊಳ್ಳಿ. ಅದೊಂದು ಆಗ್ಬೇಕು. ಅದಾಗಿಲ್ಲ ಅಂದ್ರೆ ನಾವೇ ಬರ್ತೀವಿ. ಇನ್ನೊಂದು ವಾರ ದೀಪಾವಳಿ ಕಳೆಯಿಂದ ನಾವು ಸುಮ್ಮನಿದ್ವಿ. ಆ ಗಲಾಟೆ ಮಾಡಕ್ಕೆ ನಾವೇ ಬರ್ತೀವಿ. ಅವರಿಗೆ ಅದಾಗಬಾರ್ದು. ಇವತ್ತಿಂದ ನಾವು ಅದನ್ನ ಇದು ಮಾಡ್ತೀವಿ ಸರ್. ಈಗ ಹೊಸಬ್ರು ಏನೋ ಬಂದಿದ್ದಾರೆ, ಪದ್ಮಾವತಿ ಮೇಡಮ್ ಅಂತ ಹೊಸಬ್ರು ಬಂದಿದ್ದಾರೆ. ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಕೊಡೋದು ಏನು ಪ್ರಾಬ್ಲಮ್ ಇಲ್ಲ ಸರ್, ನಾವು ಕೊಡಿಸ್ತೀವಿ. ಬೇಜವಾಬ್ದಾರಿ ನಮ್ಮಿಂದಾನೇ ಕೊಟ್ಟಿರ್ಲಿಲ್ವೇನೋ ಇಷ್ಟು ದಿನ. ನಾವು ಇವತ್ತಿಂದ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಖಂಡಿತ ನಾವೇ ಮಾಡ್ತೀವಿ. ಏನಿದೆ ಅದನ್ನ ಯೂಸ್ ಮಾಡ್ಕೊಳಕ್ಕೆ ನಮ್ಮ ಜನರು ರೆಡಿ ಅವೇ. ನೀವೇ ತಪ್ಪಿಸ್ಕೊಳ್ಳೋದು ಹೋದ್ರು ಕೂಡ ನೀವು ಎಲ್ಲ ಒಪ್ಕೊಂಡಿದ್ದು ಹುಡುಕೊಂಡ್ಬಿಡ್ತಾರೆ. ಅದರಲ್ಲೇ ಡೌಟ್ ಇಲ್ಲ. ಸರಿ ಸರ್, ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ಸರ್, ಕ್ಲೀನಿಂಗ್ನೆಸ್ ನೀವು ವೆಬ್ಸೈಟ್ ಎಲ್ಲ ಎಷ್ಟು ದಿವಸಕ್ಕೆ ಒಂದ್ಸಲ ಚೇಂಜ್ ಮಾಡ್ತೀರಾ? ಮೇಡಮ್, ಅದು ಏರಿಯಾದ ಚೇಂಜ್ ಇವತ್ತು ಆಗಿರೋದು ಡಿಸ್ಚಾರ್ಜ್ ಚಾಲೆಂಜ್ ನಾನು ಬರ್ತೀನಿ ನಡೀರಿ. ಈಗ ಎಮರ್ಜೆನ್ಸಿ ವಾರ್ಡಲ್ಲಿ ಮಲ್ಕೊಳ್ಳೋಕ್ಕಾಗುತ್ತೆ ಸರ್. ನೋಡಿದ್ರೆ ಜನ ಆದ್ಮೇಲೆ ವಾಶ್ರೂಮ್ ಎಲ್ಲ ಕ್ಲೀನ್ ಆಗಿದ್ರೆ ನೀರಿನ ವ್ಯವಸ್ಥೆ ಇದೆ. ಏನು ಮಾಡಿರೋದು ವ್ಯವಸ್ಥೆ? ಇದನ್ನ ನಾನು ಮಾತಾಡ್ತೀನಿ ಏನು ಅಂತ
ಸೆಕೆಂಡ್ ಸರ್ ಇದು ರನ್ನಿಂಗ್ ಇದೆ ಸರ್ ರೇಷ್ಮೆ ಪಕ್ಕ ಇರುತ್ತೆ. ಆಯುರ್ವೇದನ ರನ್ನಿಂಗ್ ಇದೆ ಸರ್, ಅದು ಪಕ್ಕದಲ್ಲಿದೆ ಆಯುರ್ವೇದ ಇದಿಲ್ಲ. ಅಲ್ಲಿ ಪಕ್ಕದಲ್ಲಿ ರನ್ನಿಂಗ್ ಇದೆ ಸರ್, ನಾನೇ ಅಷ್ಟೇ ಹೌದಾ? ರನ್ನಿಂಗ್ ಇದೆ. ನಾನು ಕಳೆದ 2.5 ತಿಂಗಳಿಂದ ಇಲ್ಲಿ ಕನಕಪುರದ ಘಟಕ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಂದು ಮೊಬೈಲ್ ಸಂಖ್ಯೆ ಬಂದು 7760 863 ಸರ್. ನನ್ನ ಹೆಸರು ಸಚಿನ್ ಅಂತ. ಈಗ ಹಲವಾರು ಶೆಡ್ಯೂಲ್ಸ್ನ ಜಾಸ್ತಿ ಮಾಡಿದ್ವಿ. ಟುವರ್ಡ್ಸ್ ಬೆಂಗಳೂರು ಸೊ ಅಶ್ವಮೇಧ ವೆಹಿಕಲ್ಸ್ ಜಾಸ್ತಿ ಮಾಡಿದ್ವಿ. ಮತ್ತೆ ಮಾನ್ಯ ಸಚಿವರಿಗೆ ಮೊನ್ನೆ KDP ಮೀಟಿಂಗ್ ನಡೆದಾಗ ಸಹ ಈಗ ಬೆಳಿಗ್ಗೆ 2 ಬಸ್ಸಸ್ ಇದೆ ಸರ್. ನಂಬರ್ 4 ಅಂತ ಒಂದು ಮೆಜೆಸ್ಟಿಕ್ಗೆ ಬಸ್ಸಸ್ ಇಲ್ಲ ಅಂದ್ರೆ ಕಟ್ಟೆ ಇದೆ ಸರ್ವಿಸಸ್. ಈಗಂತಲ್ಲ, ರೀಸನ್ ಬಂದು ಡ್ಯೂ ಟು ಟ್ರಾಫಿಕ್ ಡೆನ್ಸಿಟಿ ಇಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು, ಮತ್ತೆ ನಮಗೆ ಟ್ರಾಫಿಕ್ ಪೊಟೆನ್ಷಿಯಲ್ ಇರೋದು ಮೋಸ್ಟ್ ಆಫ್ ಟುವರ್ಡ್ಸ್ ಬನಶಂಕರಿ. ಮಾರ್ಕೆಟ್ ಸರ್ವಿಸಸ್ ಕೂಡ 2018 ಇಂದ ಮಾರ್ಕೆಟ್ ಸರ್ವಿಸಸ್ ಕಡಿಮೆ ಮಾಡಿದ್ರು. ಮತ್ತೆ ಕೆಲವರು ರಿಕ್ವೆಸ್ಟ್ ಏನಂತ ಮೆಜೆಸ್ಟಿಕ್ಗೆ ಸರ್ವಿಸಸ್ ಶುರು ಮಾಡಿದ್ರು. ಮೀನ್ವೈಲ್ ಮಧ್ಯ ಎವ್ರಿ 2 ಅವರ್ಸ್ಗೆ ಯಾವ್ದಾದ್ರು ಒಂದು ಸರ್ವಿಸಸ್ ಎಸ್ಪೆಷಲಿ ಪತ್ರಕರ್ತರು ಸರ್ ನಾವು ಬಸ್ಸಲ್ಲ ಒಂದು ದುಡಿತೆಗೆ ಸರ್ವೆ ಇದರಲ್ಲಿ ಬರಕಾಗಿಲ್ಲ. ನಾವು ಶಿಕ್ಷಣ ಮಾಡಿಲ್ಲ ಸರ್. ಇನ್ನು ಮುಂದಾದ್ರೂ ನಗರಸಭೆಯ ಈ ಎಲ್ಲಾರು ನಿಮ್ಮ ಅನುಭವ ತರಬೇಕು ಸರ್. ಏನಿದೆ ಅದನ್ನ ಬಂದು ನಿಮಗೆ ನಿವೇದನೆ ಮಾಡ್ಕೊತೀವಿ. ಅದನ್ನ ಪಾಚಲ್ಲಿ ತಗೊಂಡು ಹೋಗಿದ್ದೀರಾ, ಮುಗಿಲ್ ಬಂದು ತಗೊಂಡು ಹೋಗಿದ್ದೀರಾ ನಮಗೆ ಗೊತ್ತಿಲ್ಲ. ಆಮೇಲೆ ಇಂಜಿನಿಯರ್ ಸೆಕ್ಷನ್ ಅಷ್ಟೇ ಒಬ್ರು ಆಗಲ್ಲ, ನೋಡ್ಕೊಳ್ಳಿ. ಇದೊಂದು ಚೂರು ಗಮನದಲ್ಲಿರಲಿ. ಆ ಎಂಬ ಬರಲಿಲ್ಲ ಇವತ್ತು. ಆಮೇಲೆ ಆ ಕಾಮಗಾರಿಗಳದ್ದು ಒಂದು 10 ಕಾಮಗಾರಿಗಳದ್ದು ಹೇಳಿದೀವಿ ಸರ್. UGD ಪ್ರಾಬ್ಲಮ್ 6 ತಿಂಗಳಿಂದ ಹೇಳ್ತಾ ಇದೀವಿ. ಅವರು ಏನು ಮಾಡಕ್ ರೆಡಿ ಇಲ್ಲ. ಮೀಟಿಂಗ್ ಬಂದಾಗ ಏನೋ ಕಾರಣ ಕೊಟ್ಟು ತಪ್ಪಿಸ್ಕೋತಾರೆ ಸರ್. UGD ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಐತೆ ಸರ್ ಕನಕಪುರದಲ್ಲಿ. ಕೆಲಸ ಮಾಡೋರು ಮಾಡ್ತಾನೆ ಇಲ್ಲ, ಮಾಡ್ತಾ ಇಲ್ಲ, ಮಾಡಲ್ಲ ಅವರು. ಇಲ್ಲ ಅದಕ್ಕೆ ಯಾರು ಕೇಳೋರು ಅದು ತರ ಆಗ್ಬಿಟ್ಟಿದೆ. ದಯವಿಟ್ಟು ಅದನ್ನು ಸ್ವಲ್ಪ ಲಾಂಗ್ ಟರ್ಮು ಯಾರು ಅವ್ರನ್ನ ಸಸ್ಪೆಂಡ್ ಮಾಡಕ್ ಇದು ಮಾಡಿ ಸರ್. 1 ವರ್ಷ ರಜಾ ಆಗ್ತಾರ ಸರ್. ಸ್ವಲ್ಪ ಒಂದು ವ್ಯವಸ್ಥೆ ಮಾಡಿ ಸರ್ ದಯವಿಟ್ಟು. ಒಂದು ಹಾಫ್ ಅನ್ ಅವರ್ 1 ಅವರ್ ಹೊತ್ತು ನಮಗೋಸ್ಕರ ನಿಮ್ಮ ಚೇಂಬರ್ ಮೀಟಿಂಗ್ ಆಫ್ಟರ್ ಲಂಚ್.